ಖ್ಯಾತ ನಟ ಕಿಚ್ಚ ಸುದೀಪ್ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರಾ? ರಾಜಕೀಯಕ್ಕೆ ದರ್ಶನ್ ಎಂಟ್ರಿ ಕೂಡ ಫಿಕ್ಸ್ ಆಗಿದೆ. ಅದರ ಬೆನ್ನಲ್ಲೇ ಈಗ ಸುದೀಪ್ ಕೂಡ ರಾಜಕೀಯಕ್ಕೆ ಇಳಿಯುವಂತಹ ಸಾಧ್ಯತೆ ಮತ್ತು ಸುಳಿವು ವ್ಯಕ್ತವಾಗ್ತಾ ಇದೆ. ಕಮಲ್ ಹಾಸನ್ ತಮಿಳುನಾಡಿನಲ್ಲಿ ರಾಜಕೀಯ ಪಕ್ಷ ಕಟ್ಟಿ ವಿಸ್ಮಯ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿ ಇತಿಹಾಸದಲ್ಲಿ ಹುದುಗಿ ಹೋದ್ರು. ಅನೇಕ ಖ್ಯಾತ ನಟಿಯರು ರಾಜಕೀಯಕ್ಕೆ ಬಂದು ಏನೋ ಮ್ಯಾಜಿಕ್ ಮಾಡ್ತೀವಿ ಅಂತ ಹೇಳಿ ಕಣ್ಮರೆಯಾದ್ರು. ಆದರೆ ಈಗ ದರ್ಶನ್ ಸುದೀಪ್ ಎಲ್ಲರೂ ರಾಜಕೀಯ ಪಕ್ಷ ಸೇರ್ತಾರೆ ಅನ್ನುವಂತಹ ಸುದ್ದಿ. ಕಿಚ್ಚ ಸುದೀಪ್ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ರಾಜಕೀಯಕ್ಕೆ ದರ್ಶನ್ ಕೂಡ ಎಂಟ್ರಿ ಫಿಕ್ಸ್ ಆಗಿದೆ. ಹಾಗಾದರೆ ಇಬ್ಬರು ಅಖಾಡಕ್ಕಿಳಿಯೋದು ಪಕ್ಕಾ. ಯಾವ ಪಕ್ಷಕ್ಕೆ ಹೋಗ್ತಾರೆ ಇಬ್ಬರು ನಟರು ಎನ್ನುವಂತಹದ್ದೇ ಪ್ರಶ್ನೆ. ಇಬ್ಬರೂ ಸೇರಿ ಹೊಸ ಪಕ್ಷ ಕಟ್ತಾರಾ? ಹಳೇ ದೋಸ್ತಿಗಳ ಕಮಾಲ್ ಹೇಗಿರಲಿದೆ? ಹಾಗಾದರೆ ನಟನೆಯನ್ನ ಅಥವಾ ನಟನೆಗೆ ಒಂದರ್ಥದ ಡಿಸ್ಟೆನ್ಸ್ ಹಾಕಿ ರಾಜಕೀಯದಲ್ಲಿ ಆಕ್ಟಿವ್ ಆಗ್ತಾರಾ? ಫುಲ್ ಟೈಮ್ ರಾಜಕೀಯಕ್ಕೆ ಬರ್ತಾರಾ? ಒಬ್ಬ ಖ್ಯಾತ ನಟರು, ಹಳೆಯ ದೋಸ್ತಿಗಳು, ಮಾಜಿ ದೋಸ್ತಿಗಳು, ಮಾಜಿ ಫ್ರೆಂಡ್ಸ್ಗಳು ಈಗ ಇಬ್ಬರು ರಾಜಕೀಯಕ್ಕೆ ಬರುವಂಥದ್ರ ಬಗ್ಗೆ ಗುಲ್ಲೆಬ್ಬಿದೆ. ಎಲ್ಲ ಕಡೆಗಳಲ್ಲೂ ಕೂಡ ಚರ್ಚೆಗಳು ಶುರುವಾಗಿದೆ. ಸ್ಯಾಂಡಲ್ವುಡ್ನಲ್ಲೂ ಕೂಡ ಸಂಚಲನ ಮೂಡಿಸಿರುವಂತಹ ವಿಚಾರ ಇದು. ದರ್ಶನ್ ಸುದೀಪು ರಾಜಕೀಯಕ್ಕೆ ಎಂಟ್ರಿ ಆಗೋದಾದರೆ ಕಾಂಗ್ರೆಸ್ಸಿಗೆ ಬರ್ತಾರೋ, BJPಗೆ ಬರ್ತಾರೋ, JDSಗೆ ಬರ್ತಾರೋ, ಆಮ್ ಆದ್ಮಿ ಪಾರ್ಟಿಗೆ ಬರ್ತಾರೋ, ಅಥವಾ ಇದು ಯಾವುದು ಬೇಡ ನಮಗೆ ಕಮ್ಯುನಿಸ್ಟಿಗೆ ಹೋಗ್ತೀವಿ ಅಂತೇಳಿ ಕಮ್ಯುನಿಸ್ಟಿಗೆ ಹೋಗ್ತಾರೋ ಗೊತ್ತಿಲ್ಲ. ಹೌದು, ಇಬ್ಬರು ರಾಜಕೀಯಕ್ಕೆ ಬಂದರೆ ಹೇಗಿರುತ್ತೆ? ರಣರೋಚಕವಾಗಿರುತ್ತೆ. ಇಬ್ಬರು ಇಂಡಸ್ಟ್ರಿಯಲ್ಲಿ ಘಟಾನುಘಟಿಗಳೇ. ಇಬ್ಬರು ಸೇರಿದ್ರೆ ದಂಗಲ್ ಫಿಕ್ಸು. ಇಬ್ಬರಿಗೂ ರಾಜಕೀಯದಲ್ಲಿ ಸ್ನೇಹಿತರಿದ್ದಾರೆ. ಪ್ರಚಾರದ ಅನುಭವ ಇವರಿಬ್ಬರಿಗೂ ಇದೆ. ರಾಜಕೀಯ ಆಳ ಅಗಲವು ಗೊತ್ತಿದೆ. ಇಬ್ಬರೂ ಸೇರಿ ಹೊಸ ಪಕ್ಷ ಕಟ್ತಾರಾ? ಗೊತ್ತಿಲ್ಲ. ಇಲ್ಲ ಬೇರೆ ಬೇರೆ ಪಕ್ಷ ರಚನೆ ಮಾಡ್ತಾರಾ? ಈ ಇಬ್ಬರ ನಡೆ ಅಚ್ಚರಿ ಮೂಡಿಸಿದೆ. ಹಾಗಾದ್ರೆ ಇವರಿಬ್ಬರು ಏನು ಮಾಡಬಹುದು ನೋಡಿ. ಈ ಸಿನಿಮಾದಲ್ಲಿ ನಟನೆ ಮಾಡೋದು ಬೇರೆ, ರಾಜಕೀಯದಲ್ಲಿ ರಾಜಕಾರಣ ಮಾಡೋದೇ ಬೇರೆ. ಹಗಲು ರಾತ್ರಿ ವ್ಯತ್ಯಾಸಗಳಿರ್ತಾವೆ. ಎಂತೆಂಥವರೋ ಬಂದರು ರಾಜಕೀಯ ಪಕ್ಷ ಮಾಡ್ತೀವಿ, ಏನೋ ಮಾಡ್ತೀವಿ ಅಂತ ಒಂದೇ ಒಂದು ಅಸೆಂಬ್ಲಿ ಸ್ಥಾನವನ್ನು ಗಿಟ್ಟಿಸಲು ಸಾಧ್ಯವಾಗದೆ ಹೆಂಗೆ ಬಂದರೂ ಅದೇ ಸ್ಪೀಡಲ್ಲಿ ಹೊರಟೋದವರಿದ್ದಾರೆ. ಸಿನಿಮಾದ ನಟರು, ಸಿನಿಮಾದ ಖ್ಯಾತ ನಟರು, ಕಮಲ್ ಹಾಸನ್, ರಜನಿಕಾಂತ್. ಹೀಗೆ ನಮ್ಮ ಕನ್ನಡದಲ್ಲಿ ಈ ಥರದ್ದು ಬಹಳಷ್ಟು ಕಮ್ಮಿ. ಆದರೆ ರಾಜಕೀಯಕ್ಕೆ ಬಂದು ವರ್ಕೌಟ್ ಆದ ಒಂದೇ ಒಂದು ಕ್ಯಾರೆಕ್ಟರ್, ಅದು ಜಗ್ಗೇಶು. ಸಂಸದರಾದರೂ, ಈಗ ರಾಜ್ಯಸಭೆಯ ಸದಸ್ಯ, 2-3 ಬಾರಿ MLA ಕೂಡ ಆಗಿದ್ರು. ಒಬ್ಬ ಸಿನಿಮಾ ನಟ, ಒಬ್ಬ ಹಾಸ್ಯ ನಟನಾಗಿ ರಾಜಕೀಯಕ್ಕೆ ಎಂಟ್ರಿ ಆರಂಭದಲ್ಲಿ ಕಾಂಗ್ರೆಸ್ಸಿಗೆ ಸೇರ್ಪಡೆ ಆಗಿದ್ರು. ಅದಾದ ನಂತರ BJP, ಹೀಗೆ ಪಕ್ಷಾಂತರ ಪಕ್ಷಿಯಾಗಿ ಅಲ್ಲಿಂದ ಇಲ್ಲಿಗೆ ಓಡಾಡ್ತಾ ಹೆಂಗೋ ರಾಜಕೀಯವಾಗಿ ವರ್ಕೌಟ್ ಆದಂಥ ಒಂದೇ ಒಂದು ಸಿನಿಮಾದ ಕ್ಯಾರೆಕ್ಟ್ರು ಅಂದರೆ ಅದು ಜಗ್ಗೇಶ್ ಮಾತ್ರ. ಆದರೆ ಈಗ ದರ್ಶನ್ ಮತ್ತು ಸುದೀಪ್ ಇಬ್ಬರು ಕೂಡ ರಾಜಕೀಯ ಪಕ್ಷಕ್ಕೆ ಬರ್ತಾರೆ ಎನ್ನುವಂತಹ ಸುದ್ದಿ ಇದೆ. ಆದರೆ ಇವರು ಬಂದರೆ ಯಾವ ಪಕ್ಷಕ್ಕೆ ಹೋಗ್ತಾರೆ? BJPಗೆ ಬರ್ತಾರೋ, ಕಾಂಗ್ರೆಸ್ಸಿಗೆ ಬರ್ತಾರೋ, JDSಗೆ ಬರ್ತಾರೋ, ಅಥವಾ BSPಗೆ ಹೋಗ್ತಾರೋ? ಈ ಅರ್ಥದಲ್ಲೂ ಕೂಡ ಅಭಿಮಾನಿಗಳಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಬಂದರೆ ಯಾವ ಪಕ್ಷಕ್ಕೆ ಬರ್ತಾರೆ? ಅಭಿಮಾನಿಗಳು ದರ್ಶನ್ ಕಾಂಗ್ರೆಸ್ಸಿಗೆ ಬರಬೇಕು ಅಂತ ಹೇಳುವಂಥ ಅಭಿಮಾನಿಗಳು ಇರ್ತಾರೆ. ಸುದೀಪ್ BJPಗೆ ಹೋಗಬೇಕು ಅಂತ ಬಯಸುವಂಥ ಅಭಿಮಾನಿಗಳು ಇರ್ತಾರೆ. ಹಾಗಾದರೆ ಇದು ಸತ್ಯನಾ? ಹಾಗಾದರೆ ಇದು ನಿಜಾನಾ? ಇಬ್ಬರು ರಾಜಕೀಯಕ್ಕೆ ಬಂದರೆ ಹೇಗಿರುತ್ತೆ? ಕಿಚ್ಚ ದಚ್ಚು ಇವರಿಬ್ಬರು ಸ್ಟಾರ್ ಪ್ರಚಾರಕರು. ಪ್ರತಿ ಚುನಾವಣೆಯಲ್ಲೂ ಇಬ್ಬರು ಪ್ರಚಾರ ಮಾಡ್ತಾರೆ. ಸುದೀಪ್ ಹೆಚ್ಚಾಗಿ BJP ಪರ ಕ್ಯಾನ್ವಾಸ್ ಮಾಡಿದ್ದಾರೆ. ಮಾಮ ಅನ್ಕೊಂಡು ಬಸವರಾಜ ಬೊಮ್ಮಾಯಿ ಹಿಂದೆ ಹೋಗ್ತಾ ಇದ್ರು. ದರ್ಶನ್ ಮೂರೂ ಪಕ್ಷದ ಪರ ಬ್ಯಾಟಿಂಗ್ ಮಾಡ್ತಾರೆ.
ಕೆಲವೊಂದು ಸಲ ಪಕ್ಷೇತರ ಅಭ್ಯರ್ಥಿಗೂ ಪ್ರಚಾರ ಮಾಡಿದ್ದಾರೆ. ಸುದೀಪ್ ನಿನ್ನೆಯ ಡಿಕೆ ಭೇಟಿ ಎಲ್ಲರಿಗೂ ಅಚ್ಚರಿ ಮೂಡಿಸಿದೆ. ಆದರೆ ಡಿಕೆ ಶಿವಕುಮಾರ್ ಮಾತ್ರ ಆ ಅಚ್ಚರಿಗೆ ಉತ್ತರ ಕೊಟ್ಟಿದ್ರು. ಅವರದ್ದೇನೋ ವೈಯಕ್ತಿಕ ಸಮಸ್ಯೆಯಂತೆ, ಅವರ ಸಿನಿಮಾದ ಚಿತ್ರೀಕರಣದಲ್ಲಿ ಅದು ಯಾವುದೋ ಮೈನರ್ ಪ್ರಾಬ್ಲಮ್ ಆಗಿದೆ, ಹಾಗೆ ಅದಕ್ಕೆ ಬಗೆಹರಿಸ್ಕೊಂಡು ಹೋಗೋಣ ಅಂಥೇಳಿ ಮನೆ ಹತ್ರಕ್ಕೆ ಬಂದೋದ್ರು ಅಂತ ಹೇಳಿದ್ರು. ಇನ್ನೂ ಕೆಲವರು CCL ಮ್ಯಾಚ್ಗೆ ಉದ್ಘಾಟನೆಗೆ ಅತಿಥಿಯಾಗಿ ಆಹ್ವಾನ ಕೊಡೋದಕ್ಕೆ ಹೋಗಿದ್ದೆ ಅಂತ ಹೇಳ್ತಾರೆ. ಆದರೆ ಡಿಕೆ ಶಿವಕುಮಾರ್ ಹೇಳುವಂತೆ ಸುದೀಪ್ ಅವರ ಯಾವುದೋ ವೈಯಕ್ತಿಕ ಸಮಸ್ಯೆಯ ಬಗ್ಗೆ ಮಾತನಾಡೋದಕ್ಕೆ ಬಂದು ಹೋಗಿದ್ರು ಅಂತ ಹೇಳಿ ಅವರು ಆ ಬಗ್ಗೆ ಕ್ಲಾರಿಟಿಯನ್ನು ಕೊಟ್ಟಿದ್ರು. ಆದರೆ ಇವರಿಬ್ಬರೂ ಕೂಡ ರಾಜಕೀಯಕ್ಕೆ ಬರೋದು ಎಷ್ಟು ಸತ್ಯ ಎಷ್ಟು ಸುಳ್ಳು, ಇವರ ರಾಜಕೀಯ ಇವರಲ್ಲಿರ್ತಕ್ಕಂತಹ ರಾಜಕೀಯ ಜ್ಞಾನ ಮತ್ತು ರಾಜಕೀಯದ ಮೇಲೆ ಇವರಿಗಿರ್ತಕ್ಕಂಥ ಆಸಕ್ತಿ ಇವೆಲ್ಲವೂ ಕೂಡ ಅಲ್ಲಿ ಕೌಂಟ್ ಆಗುತ್ತೆ. ಬರ್ತಾರಾ? ಸ್ಟಾರ್ ಚಂದ್ರು ಪರ ಕಳೆದ ಎಲೆಕ್ಷನ್ನಲ್ಲಿ ಇದೇ ದರ್ಶನ್ ಪ್ರಚಾರ ಮಾಡಿದರು. ಅದಕ್ಕಿಂತ ಹಿಂದಿನ ಚುನಾವಣೆಯಲ್ಲಿ ಮಂಡ್ಯದ ರೆಬೆಲ್ ಲೇಡಿ ಮಾಜಿ ಸಂಸದೆ ಸುಮಲತಾರ ಪರ ಬ್ಯಾಟ್ ಬೀಸಿದ್ರು. ಇನ್ನು ಬರೋ ಎಲೆಕ್ಷನ್ನಲ್ಲಿ ಇನ್ಯಾರ ಪರ ಹೋಗ್ತಾರೋ ಗೊತ್ತಿಲ್ಲ. ಒಂದೊಂದು ಸೀಸನ್ಗೆ ಒಬ್ಬೊಬ್ಬ ಪಕ್ಷದ ಅಭ್ಯರ್ಥಿ ಪರ ಪ್ರಚಾರ ಮಾಡ್ತಾರೆ ನಟ ದರ್ಶನ್. ಇನ್ನು ಸುದೀಪು ಬಸವರಾಜ ಬೊಮ್ಮಾಯಿ ಪರ ಅಥವಾ ಬಸವರಾಜ ಬೊಮ್ಮಾಯಿಯ ನಿರ್ದೇಶನವನ್ನು ಫಾಲೋ ಮಾಡುವಂಥ ಒಬ್ಬ ನಟ, ಒಬ್ಬ ರಾಷ್ಟ್ರೀಯವಾದಿ ಅಂತ ಕರೆದ್ರೂ ಕೂಡ ಅದಕ್ಕೆ ತಪ್ಪಾಗೋದಿಲ್ಲ. ಕಾರಣ ಪದೇ ಪದೇ ಮೋದಿಯನ್ನು ಸಮರ್ಥಿಸಿಕೊಳ್ಳುವಂಥ ಹವ್ಯಾಸ ಸುದೀಪ್ ರವರದ್ದು. ಹೀಗೆಲ್ಲ ಇರುವಾಗ ಅವರ ನಿಲುವುಗಳ ಕ್ಲಾರಿಟಿ ಜನರಿಗಿಲ್ಲ. ಹಾಗಾಗಿ ಇಲ್ಲಿ ರಾಜಕೀಯ ಪಕ್ಷಕ್ಕೆ ಯಾವಾಗ ಎಂಟ್ರಿ ಆಗ್ತಾರೆ ಎನ್ನುವಂತಹದ್ದು ಈಗ ಅಭಿಮಾನಿಗಳ ಕ್ಯೂರಿಯಾಸಿಟಿ ಇರತಕ್ಕಂತಹದ್ದು.